ಗಿರಣಿ ಸ್ಪೆಷಾಲಿಟಿ ಏನಂತಂದ್ರೆ ಕಸ್ಟಮೈಸ್ಡ್ ಮಸಾಲ ಹಾ. ಅಂದ್ರೆ ಇದು ಇಡೀ ಭಾರತ ದೇಶದಲ್ಲೇ ನಾವೇ ಫಸ್ಟ್ ಮೊದಲ ಬಾರಿಗೆ ಶುರು ಮಾಡ್ತಾ ಇರೋದು. ಅದೇ ಅವ್ರ ತಾಯಿ ಅವ್ರ ಅಜ್ಜಿ ಅವರ ಅವರ ಇದು ಚಿಕ್ಕಮ್ಮ ದೊಡ್ಡಮ್ಮದಿರು ಅವ್ರು ಒಬ್ಬೊಬ್ರು ಒಂದೊಂದು ಕೈ ರುಚಿಲಿ ಬಹಳ ಚೆನ್ನಾಗಿ ಮಾಡ್ತಾರೆ. ಆ ರೆಸಿಪಿಗಳನ್ನ ತಂದ್ರೆ ಅದೇ ತರ ಅಷ್ಟೇ ಐಟಮ್ ಕ್ವಾಂಟಿಟಿ ತಗೊಂಡು ಹುರಿದು ಪುಡಿ ಮಾಡಿ ಮಸಾಲೆಗಳನ್ನ ರೆಡಿ ಮಾಡಿ ಅದೇ ಆಗಿರ್ಬೋದು, ಚಟ್ನಿ ಪುಡಿ ಆಗಿರ್ಬೋದು, ಸಾಂಬಾರ್ ಪುಡಿ ಆಗಿರ್ಬೋದು, ಪಲಾವ್ ಮಸಾಲ ಆಗಿರ್ಬೋದು, ಬಿರಿಯಾನಿ ಮಸಾಲ ಆಗಿರ್ಬೋದು, ನಾನ್ ವೆಜ್ ಮಸಾಲಾಸ್ ಆಗ್ಬೋದು, ಯಾವುದೇ ಮಸಾಲೆಗಳಾಗ್ಲಿ ನಾವಿಲ್ಲಿ ರೆಡಿ ಮಾಡ್ತೀವಿ. ಸರ್, ಈಗ ಈ ಕಸ್ಟಮರ್ ಅವರ ಅಳತೆ ಕೊಟ್ಟಿದ್ದಾರೆ, ಅಳತೆ ಅವ್ರು ಕೊಟ್ಟಿದ್ದಾರೆ. ಏನ್ ಮಾಡ್ತಾರೆ ಆ ಅಳತೆ ಕೊಟ್ಟಿದ್ದಾರೆ. ಹೌದು ಹೌದು, ಬೇಕಾದ ಅಷ್ಟು ಮಾತ್ರ ಉಟ್ಕೊಂಡು ಮಡಿಕೊಂಡಿರ್ತೀವಿ. ಅದನ್ನ ಜಸ್ಟ್ ಅವ್ರು ಕೊಟ್ಟಿದ್ದ ಅಳತೆನ ತಗೊಂಡು ತೂಕ ಹಾಕೊಂಡು ಒಂದು ಬಾಕ್ಸ್ಗೆ ಮತ್ತೆ ಅದು ಅದರಲ್ಲಿ ಒಂದ್ ಸ್ವಲ್ಪ ಮಾಯಿಶ್ಚರ್ ಕಂಟೆಂಟ್ ಒಂದ್ ಸ್ವಲ್ಪ ಹೋಗೋ ತರ ಎಷ್ಟು ಬಂದಿರುತ್ತೆ ಅಂತಂದ್ರೆ ಮಾಯಿಶ್ಚರ್ ಅನ್ನೋದು ಗಾಳಿನಲ್ಲಿ ಎಲ್ಲಾದ್ರಲ್ಲೂ ಅದು ಇರುತ್ತೆ, ಬರ್ತಾ ಇರುತ್ತೆ. ಅದನ್ನ ಮತ್ತೆ ಹುರಿದು ನಾವು ಪುಡಿ ಮಾಡಿ ಮೆಣಸಿನಕಾಯಿ ಧನ್ಯ ಎಲ್ಲ ಒಟ್ಟಿಗೆ ಹುರಿಯೋದಿಕ್ಕೆ, ಇದು ಕಡಲೆಬೇಳೆ ಉದ್ದಿನ ಬೇಳೆ ಎಲ್ಲ ಬಲ್ಕ್ ಆಗಿ ಹುರ್ಕೊಳ್ತೀವಲ್ಲ ಆ ತರ ಧನ್ಯ ಅದನ್ನ ಹುರಿಯೋದಿಕ್ಕೆ ಆ ತರ ರೋಸ್ಟಿಂಗ್. ಇದಾದ್ಮೇಲೆ ಇದನ್ನ ಆರಕ್ಕೆ ಇಡ್ತೀವಿ. ಹಾ. ಇದೆಲ್ಲ ತಣ್ಣಗಾದ್ಮೇಲೆ ಮತ್ತೆ ಫ್ಲೋರ್ ಮಿಲ್ಗೆ ಹಾಕ್ತಿವಿ. ಫ್ಲೋರ್ ಮಿಲ್ ಅಲ್ಲಿ ಫ್ಲೋರ್ ಆದ್ಮೇಲೆ ಅದನ್ನ ತಣ್ಣಗಾದ್ಮೇಲೆ ನಾವು ಕಸ್ಟಮರ್ಗೆ ಪ್ಯಾಕಿಂಗ್ ಮಾಡಿ. ಇದು ಎಲ್ಲ ಫ್ರೆಶ್ ಫ್ಲೋರ್ ಅಂತ ಅವಾಗಲೇ ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಅದೇ ಇದೇ ತರ ನಾವು ಸೀತ್ರು ಇಲ್ಲೇ ಇಟ್ಟಿರ್ತೀವಿ. ಕ್ವಾಲಿಟಿ ಐಟಮ್ಗಳನ್ನ ನೋಡ್ಕೊಂಡು ಅವರೇ ಕಸ್ಟಮರ್ ಅವ್ರಿಗೆ ಅಂದ್ರೆ 3 kg ಮೇಲೆ ಕ್ವಾಂಟಿಟಿ ಇದ್ರೆ ಇಲ್ಲೇ ಫ್ರೆಶ್ ಆಗಿ ಇದು ಮಾಡ್ಕೊಡ್ತೀವಿ. 1 kg 2 kg ಆದ್ರೆ ಅದು ಪ್ಯಾಕೆಟ್ ಅಲ್ಲಿ ಇರುತ್ತೆ. ಪ್ಯಾಕೆಟ್ ಅಲ್ಲೇ ಬಾದಾಮಿ ಎಣ್ಣೆನೂ ಕೂಡ ನಾವೇ ತಯಾರು ಮಾಡ್ತೀವಿ. ಇದು 100% ಪ್ಯೂರ್ ಬಾದಾಮಿ ಆಯಿಲ್, ಸಾಸಿವೆ ಎಣ್ಣೆ. ಎಳ್ಳೆಣ್ಣೆ ಅಂದ್ರೆ ಎಲ್ಲಾರು ಕಪ್ಪೆ ಎಳ್ಳೆಣ್ಣೆ ಒಂದೇ ತಿಳ್ಕೊಂಡಿರ್ತಾರೆ. ನಾವು ಕಪ್ಪೆ ಎಣ್ಣೆ ತಯಾರು ಮಾಡ್ತೀವಿ, ಮತ್ತೆ ಬಿಳಿ ಎಳ್ಳೆಣ್ಣೆನ ತಯಾರು ಮಾಡ್ತೀವಿ. ಮೇಡಮ್ ಫ್ಲಾಕ್ಸ್ ಸೀಡ್ಸ್ ಇಲ್ಲ, ಅಕ್ಸೆ ಬೀಜದ ಎಣ್ಣೆ, ಕೊಬ್ಬರಿ ಎಣ್ಣೆ ಇದೆ 100% ಪ್ಯೂರ್. ನೋಡಿ, ಕೊಬ್ಬರಿ ಎಣ್ಣೆ ಜಸ್ಟ್ ಒಂದು ಒಳ್ಳೆ ಕೊಬ್ಬರಿ ತಗೊಂಡು ನೀವೊಂದು 20 ದಿನ ಸೆಗ್ಮೆಂಟೇಶನ್ ಬಿಟ್ಬಿಟ್ಟ ಆಮೇಲೆ ಉಪಯೋಗಿಸಕ್ಕೆ ಇಡಿದ್ರೆ ನೋಡಿ ಇಷ್ಟು ಈ ತರ ನ್ಯಾಚುರಲ್ ಆಗಿ ಒಳ್ಳೆ ಇದು ಬರುತ್ತೆ. ಅಷ್ಟು ಪರಿಶುದ್ಧವಾಗಿದೆ. ಈ ಕಡಲೆಕಾಯಿ ಬೀಜದ ಎಣ್ಣೆ ಅಂದ್ರೆ ಈಗ ನೀವು ನೀರ್ ಕೊಟ್ಟಿದ್ದು ನೋಡಿದ್ದೀರಾ. ಏನಂದ್ರೆ ಇದು ಒಂದು 20 kg ಕಡಲೆಕಾಯಿ ಬೀಜಕ್ಕೆ ಅರ್ಧ ಲೀಟ್ರು ಹಿಂಡಿ ಕಟ್ಟಕ್ಕೆ ಅಂತ ನೀರ್ ಕೊಡ್ಲೇಬೇಕು. ಅದು ಎಲ್ಲಾ ಇದ್ರಲ್ಲೂ ಅದು ಪ್ರೋಸೆಸ್. ಅದು ಇದು ಕೊಬ್ಬರಿ ಎಣ್ಣೆ ನೋಡಿ ಮೇಡಮ್, ತುಂಬಾ ಜಾಸ್ತಿ ಮೂವ್ಮೆಂಟ್ ಅಂದ್ರೆ ಅದು ಇದೆ ಮೇಡಮ್. ಅದರಲ್ಲಿ ಕಡಲೆಕಾಯಿ ಎಣ್ಣೆ ಪ್ರತಿಯೊಂದೊಂದು ಎಲ್ಲಾ ಇದ್ರಲ್ಲೂ ಕಡಲೆಕಾಯಿ ಎಣ್ಣೆ ತುಂಬಾ ಬ್ಲಾಕ್ ಸಿಸಮೆ ಆಯ್ತು. ಅದರಲ್ಲಿ ಒಮೆಗಾ 3 ಅಂಶ ಇರುತ್ತೆ, ಅದರಿಂದ ಬಹಳ ಅನುಕೂಲ ಇದೆ. ಇದು ಮತ್ತೆ ಯಾವುದೇ ಆದ ಕಲಬೆರಕೆ ಇರಲ್ಲ, ಪರಿಶುದ್ಧವಾಗಿರುತ್ತೆ. ಇದರಿಂದ ಯಾವುದೇ ರೀತಿಯ ಸೈಡ್. 1ನೇ ಬ್ರಾಂಚ್ ಬಂದು ಅನ್ನಪೂರ್ಣೇಶ್ವರಿ ನಗರ, ನಾಗರಬಾವಿ 2nd ಸ್ಟೇಜ್, ಇನ್ನೊಂದು ನಾಗರಬಾವಿ 1st ಸ್ಟೇಜ್, ನಮ್ಮೂರ ತಿಂಡಿ ಹೋಟ್ಲ್ ಹತ್ರ ಬರುತ್ತೆ. ಇನ್ನೊಂದು ಜಯನಗರ 4th T ಬ್ಲಾಕ್ ಅಲ್ಲಿ ಬರುತ್ತೆ. 3 ಬ್ರಾಂಚ್ ಇದು ಓಪನ್ ಆಗುತ್ತೆ ಈ ವೆಬ್ಸೈಟ್. ಇದನ್ನ ಇದರಲ್ಲಿ ಹೇಗೆ ಆರ್ಡರ್ ಮಾಡೋದು? ಗಿರಣಿ ಸ್ಪೆಷಾಲಿಟಿ ಏನಂತಂದ್ರೆ ಕಸ್ಟಮೈಸ್ಡ್ ಮಸಾಲ. ಅಂದ್ರೆ ಇದು ಇಡೀ ಭಾರತ ದೇಶದಲ್ಲೇ ನಾವೇ ಫಸ್ಟ್ ಮೊದಲ ಬಾರಿಗೆ ಶುರು ಮಾಡ್ತಾ ಇರೋದು. ಯಾಕಂದ್ರೆ ಯಾರು ಕೂಡ ಕಸ್ಟಮೈಸ್ಡ್ ಮಸಾಲಾನ ಬಲ್ಕ್ ಆಗಿ ಯಾರು ಮಾಡ್ಕೊಡಲ್ಲ, ಅದನ್ನ ನಾವು ಮಾಡ್ತಾ ಇದೀವಿ ಫಸ್ಟ್. ಅದೇ ಇದು ಕಸ್ಟಮೈಸ್ಡ್ ಮಸಾಲ ಏನಂತ ಅಂದ್ರೆ, ಈಗ ಯಾವುದೇ ಒಂದು ಪ್ಯಾಕೆಟ್ ಮಸಾಲ ನಮ್ಗೆ ಸಂತೃಪ್ತಿಯಾಗಿ ಒಳ್ಳೆ ರುಚಿ ಕೊಡ್ತು ಅಂತ ಯಾರು ಕೂಡ ಹೊಗಳಲ್ಲ. ಬಟ್ ಅದೇ ಅವ್ರ ತಾಯಿ ಅವ್ರ ಅಜ್ಜಿ ಅವರ ಇದು ಚಿಕ್ಕಮ್ಮ ದೊಡ್ಡಮ್ಮದಿರು ಅವ್ರು ಒಬ್ಬೊಬ್ರು ಒಂದೊಂದು ಕೈ ರುಚಿಲಿ ಬಹಳ ಚೆನ್ನಾಗಿ ಮಾಡ್ತಾರೆ. ಆ ರೆಸಿಪಿಗಳನ್ನ ತಂದ್ರೆ ಅದೇ ತರ ಅಷ್ಟೇ ಐಟಮ್ ಕ್ವಾಂಟಿಟಿ ತಗೊಂಡು ಹುರಿದು ಪುಡಿ ಮಾಡಿ ಮಸಾಲೆಗಳನ್ನ ರೆಡಿ ಮಾಡ್ಕೊಡ್ತೀವಿ. ಅದು ಯಾವುದೇ ಆಗಿರ್ಬೋದು, ಚಟ್ನಿ ಪುಡಿ ಆಗಿರ್ಬೋದು, ಸಾಂಬಾರ್ ಪುಡಿ ಆಗಿರ್ಬೋದು, ಪಲಾವ್ ಮಸಾಲ ಆಗಿರ್ಬೋದು, ಬಿರಿಯಾನಿ ಮಸಾಲ ಆಗಿರ್ಬೋದು, ನಾನ್ ವೆಜ್ ಮಸಾಲಾಸ್ ಆಗ್ಬೋದು, ಯಾವುದೇ ಮಸಾಲೆಗಳಾಗ್ಲಿ ನಾವಿಲ್ಲಿ ರೆಡಿ ಮಾಡ್ಕೊಡ್ತೀವಿ. ಇದೇ ನಮ್ಮ ಮೊದಲನ ಇದು ಮತ್ತೆ ನಮ್ಮ ಉದ್ದೇಶ, ಗಿರಣಿ ಉದ್ದೇಶ ಅದೇ. ಆಮೇಲೆ ಅದಾದ್ಮೇಲೆ ಹೆಲ್ತ್ ಪೌಡರ್ಗಳಾದ ಸರಿ ಪೌಡರ್ಗಳು, ಇದನ್ನ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಯಾವ್ದಾವ್ದು ಸರಿಗಳು ಬೇಕು ಅದನ್ನೆಲ್ಲ ಇಲ್ಲೇ ಹುರಿದು ಪುಡಿ ಮಾಡಿ ಮಸಾಲ ಪೌಡರ್ಗಳು ರೆಸಿಪಿಗಳನ್ನ ನಾವು ರೆಡಿ ಮಾಡಿ ಇಟ್ಟಿದ್ದೀವಿ. ಉದಾಹರಣೆಗೆ ಸಾಂಬಾರ್ ಪುಡಿ ಇರ್ಬೋದು, ಪುಳಿಯೋಗರೆ ಇರ್ಬೋದು, ಇದು ಚಿಕನ್ ಮಸಾಲ ಇರ್ಬೋದು, ವಾಂಗಿ ಬಾತು, ಬಿಸಿಬೇಳೆ ಬಾತು, 5 ತರ ಚಟ್ನಿ ಪೌಡರ್ ಇದೆ. ಮತ್ತೆ ಪ್ಯೂರ್ ಸ್ಪೈಸಸ್ ಪೌಡರ್ಗಳು, ಧನ್ಯ, ಚಿಲ್ಲಿ, ಜೀರಾ ಪೌಡ್ರು, ಡ್ರೈ ಮ್ಯಾಂಗೋ ಪೌಡ್ರು, ಈ ತರ ಪ್ಯೂರ್ ಸ್ಪೈಸಸ್ ಎಲ್ಲ ಪ್ರತಿಯೊಂದು ಕೂಡ ಸಿಗುತ್ತೆ ಮೇಡಮ್. ಸರ್, ಈಗ ಈ ಕಸ್ಟಮರ್ ಅವರ ಅಳತೆ ಕೊಟ್ಟಿದ್ದಾರೆ, ಅಳತೆ ಅವ್ರು ಏನ್ ಮಾಡ್ತಾರೆ ಆ ಅಳತೆ ಕೊಟ್ಟಿದ್ದಾರೆ. ಹೌದು ಹೌದು ಮೇಡಮ್. ಈಗ ಅವ್ರ ರಿಕ್ವೈರ್ಮೆಂಟ್ ಏನಿದೆ ಅಂದ್ರೆ, ಈಗ ಧನ್ಯ ಅರ್ಧ kg ಇದೆ, ಈಗ ಅರ್ಧ kg ಧನ್ಯನೇ ತಗೊಂಡಿದೀವಿ. ಅಂದ್ರೆ ಇದು ಆಲ್ರೆಡಿ ನಾವು ಇದನ್ನ ಈಗ ಧನ್ಯನೇ ಆಗ್ಲಿ, ಮೆಣಸಿನ್ಕಾಯಿ ಆಗ್ಲಿ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲಾ ಮಸಾಲಾಗ ಉಪಯೋಗಿಸೋ ಪದಾರ್ಥನೆಲ್ಲ ನಾವು ಆಲ್ರೆಡಿ ಒಂದ್ ದಿನಕ್ಕೆ ಎಷ್ಟು ಬೇಕಾಗತ್ತೆ ಬೆಳಿಗ್ಗೆನೆ ಬಂದು ಹುರಿದು ಎಲ್ಲ ಇಟ್ಕೊಂಡಿರ್ತೀವಿ. ಇಷ್ಟಿಷ್ಟೇ ಬೇಕು ಅಂತ ಅವತ್ತು ಎಷ್ಟು ಬೇಕಾಗತ್ತೆ ಅಷ್ಟು ಮಾತ್ರ ಹುರ್ಕೊಂಡು ಮಡಿಕೊಂಡಿರ್ತೀವಿ. ಅದನ್ನ ಜಸ್ಟ್ ಅವ್ರು ಕೊಟ್ಟಿದ್ದ ಅಳತೆನ ತಗೊಂಡು ತೂಕ ಹಾಕೊಂಡು ಒಂದು ಬಾಕ್ಸ್ಗೆ ಮತ್ತೆ ಅದು ಅದರಲ್ಲಿ ಒಂದ್ ಸ್ವಲ್ಪ ಮಾಯಿಶ್ಚರ್ ಕಂಟೆಂಟ್ ಒಂದ್ ಸ್ವಲ್ಪ ಹೋಗೋ ತರ ಎಷ್ಟು ಬಂದಿರುತ್ತೆ ಅಂತಂದ್ರೆ ಮಾಯಿಶ್ಚರ್ ಅನ್ನೋದು ಗಾಳಿನಲ್ಲಿ ಎಲ್ಲಾದ್ರಲ್ಲೂ ಅದು ಇರುತ್ತೆ, ಬರ್ತಾ ಇರುತ್ತೆ.
ಅದನ್ನ ಮತ್ತೆ ಹುರಿದು ನಾವು ಪುಡಿ ಮಾಡಿ ಕೊಡ್ತೀವಿ. ಅದು ಫ್ರೆಶ್ ಆಗಿ ಅವ್ರ ಕಣ್ ಮುಂದೆನೆ ಪುಡಿ ಮಾಡಿ ನೋಡಿ. ಇದು ಮೆಣಸಿನ್ಕಾಯಿ ಧನ್ಯ ಎಲ್ಲ ಒಟ್ಟಿಗೆ ಉರಿಯೋದಕ್ಕೆ, ಇದು ಕಡಲೆಬೇಳೆ ಉದ್ದಿನ ಬೇಳೆ ಎಲ್ಲ ಬಲ್ಕ್ ಆಗಿ ಹುರ್ಕೊಳ್ತೀವಲ್ಲ ಆ ತರ ಧನ್ಯ ಅದನ್ನ ಉರಿಯೋದಕ್ಕೆ ಆ ತರ ರೋಸ್ಟಿಂಗ್. ಇದಾದ್ಮೇಲೆ ಇದನ್ನ ಆರಕ್ಕೆ ಇಡ್ತೀವಿ. ಇದೆಲ್ಲ ತಣ್ಣಗಾದ್ಮೇಲೆ ಮತ್ತೆ ಫ್ಲೋರ್ ಮಿಲ್ಗೆ ಹಾಕ್ತಿವಿ. ಫ್ಲೋರ್ ಮಿಲ್ ಅಲ್ಲಿ ಫ್ಲೋರ್ ಆದ್ಮೇಲೆ ಅದನ್ನ ತಣ್ಣಗಾದ್ಮೇಲೆ ನಾವು ಕಸ್ಟಮರ್ಗೆ ಪ್ಯಾಕಿಂಗ್ ಮಾಡ್ಕೊಡ್ತೀವಿ. ನೋಡಿ ಇದು ಎಲ್ಲ ಫ್ರೆಶ್ ಫ್ಲೋರ್ ಅಂತ ಅವಾಗಲೇ ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಅದೇ ಇದೇ ತರ ನಾವು ಸೀತ್ರು ಇಲ್ಲೇ ಇಟ್ಟಿರ್ತೀವಿ. ಏನಿದೆ ಕ್ವಾಲಿಟಿ ಐಟಮ್ಗಳನ್ನ ನೋಡ್ಕೊಂಡು ಅವರೇ ಕಸ್ಟಮರ್ ಅವ್ರಿಗೆ ಅಂದ್ರೆ 3 kg ಮೇಲೆ ಕ್ವಾಂಟಿಟಿ ಇದ್ರೆ ಇಲ್ಲೇ ಫ್ರೆಶ್ ಆಗಿ ಇದು ಮಾಡ್ಕೊಡ್ತೀವಿ. 1 kg 2 kg ಆದ್ರೆ ಅದು ಪ್ಯಾಕೆಟ್ ಅಲ್ಲಿ ಇರುತ್ತೆ, ಪ್ಯಾಕೆಟ್ ಅಲ್ಲೇ ಪರ್ಚೇಸ್ ಮಾಡ್ಬೇಕಾಗುತ್ತೆ. ಸರ್ ಈಗ ಮಕ್ಕಳಿಗೆ ಬೇಕಾದಂತಹ ಸರಿಗಳನ್ನ ಇಲ್ಲಿ ಮಾಡ್ತೀರಾ ಅಂತ ಹೇಳಿದ್ರೆ ತೋರಿಸಬಹುದು ಸರ್ ಅದನ್ನ? ಅಂದ್ರೆ ಅದು ಅಂದ್ರೆ ಜಸ್ಟ್ ಅದು ತೋರಿಸಬಹುದು ಅಂತಂದ್ರೆ ಜಸ್ಟ್ ಅವ್ರು ರೆಸಿಪಿ ಕೊಡ್ಬೇಕು. ಆ ರೆಸಿಪಿ ಕೊಟ್ಟಾಗ ಜಸ್ಟ್ ಇದೇ ತರನೇ ಐಟಮ್ಗಳನ್ನೆಲ್ಲ ತಗೊಳ್ತೀವಿ. ಗೋಧಿ, ರಾಗಿ, ಡ್ರೈ ಫ್ರೂಟ್ಸ್, ಒಬ್ರು ಮಕಾನ್ ಹಾಕ್ತಾರೆ, ಒಬ್ರು ಕಾಳುಗಳು ಹಾಕ್ತಾರೆ, ಆತರ ಎಲ್ಲ ತಗೊಂಡು ಅದನ್ನ ನಾವು ಹುರಿದು ಅವ್ರ ಕಣ್ಣೆರಿಗೆ ಕಡಲೆಕಾಯಿ ಬೀಜದ ಎಣ್ಣೆ ಇದ್ ಮಾಡ್ತಾ ಇದಾರೆ. ಈ ಕಡಲೆಕಾಯಿ ಬೀಜದ ಎಣ್ಣೆ ಅಂದ್ರೆ ಈಗ ನೀವು ನೀರ್ ಕೊಟ್ಟಿದ್ದು ನೋಡಿದ್ದೀರಾ. ಏನಂದ್ರೆ ಇದು ಒಂದು 20 kg ಕಡಲೆಕಾಯಿ ಬೀಜಕ್ಕೆ ಅರ್ಧ ಲೀಟ್ರು ಹಿಂಡಿ ಕಟ್ಟಕ್ಕೆ ಅಂತ ನೀರ್ ಕೊಡ್ಲೇಬೇಕು. ಅದು ಎಲ್ಲಾ ಇದ್ರಲ್ಲೂ ಅದು ಪ್ರೋಸೆಸ್ ಅದು ಮಾಮೂಲಿ. ಈ ತರ ಸ್ಟೋರೇಜ್ ಮಾಡ್ಕೊಳ್ತೀವಿ. ಸ್ಟೋರೇಜ್ ಮಾಡ್ಕೊಂಡು ನಾವು 20 ದಿನ ಸೆಗ್ಮೆಂಟೇಶನ್ ಬಿಡ್ತೀವಿ. ಅದೇನಿದೆ ಗಸಿ ಎಲ್ಲ ಕೆಳಗಡೆ ಕುಂತ್ಮೇಲೆ ಅದನ್ನ ನಾವು ಬಾಟ್ಲುಗಳಿಗೆ ತುಂಬಿ ಮಾರಾಟಕ್ಕೆ. ಇದು ನಿತ್ಯ ಏನಿದೆ ಗ್ಲಾಸ್ ಹಾಕ್ಸಿದೀವಿ ಎಲ್ಲ ದಿನ ಬಂದು ಕಸ್ಟಮರ್ ನೋಡಿ ಒಂದ್ 10 ನಿಮಿಷ ಬೇಕಾದ್ರೆ ಕುಂತಿದ್ದು ನಮ್ಮ ಪ್ರೋಸೆಸ್ ನೋಡಿ ತಗೊಂಡ್ ಹೋಗ್ಬೋದು. ಅಂದ್ರೆ ನ್ಯಾಚುರಲ್ ಆಗಿ ಈಗ ಆಯಿಲ್ ಎಣ್ಣೆ ಬರ್ತಾ ಇರುತ್ತೆ, ಅಲ್ಲಿ ಬರ್ತಾ ಇದೆ ಎಣ್ಣೆ. ನಾವು ಏನಿಲ್ಲ ನ್ಯಾಚುರಲ್ ಸೆಗ್ಮೆಂಟೇಶನ್ ಬಿಟ್ಬಿಡ್ತೀವಿ. ಏನಂದ್ರೆ ಅದು 20 days ಇಟ್ರೆ ಏನಿದೆ ಗಸಿ ಎಲ್ಲ ಕೆಳಗಡೆ ಕುಂತ್ಕೊಳ್ಳುತ್ತೆ, ಮೇಲ್ಗಡೆಯಿಂದ ಆಯಿಲ್ ತುಂಬ್ಕೋಬರುತ್ತೆ. ಇದು ಕೊಬ್ಬರಿ ಎಣ್ಣೆ ನೋಡಿ ಮೇಡಮ್. ತುಂಬಾ ಜಾಸ್ತಿ ಮೂವ್ಮೆಂಟ್ ಅಂದ್ರೆ ಅದು ಇದೆ ಮೇಡಮ್. ಅದರಲ್ಲಿ ಕಡಲೆಕಾಯಿ ಎಣ್ಣೆ ಪ್ರತಿಯೊಂದೊಂದು ಎಲ್ಲಾ ಇದ್ರಲ್ಲೂ ಕಡಲೆಕಾಯಿ ಎಣ್ಣೆ ತುಂಬೇ ಇರುತ್ತೆ. ಇದು ನೋಡಿ, ಇದು ಸೂರ್ಯಕಾಂತಿ ಎಣ್ಣೆ ಸರ್. ಇದು ಸಾಸಿವೆ ಎಣ್ಣೆ ಇದೆ. ಸಾಸಿವೆ ಎಣ್ಣೆ ಇದು ಬ್ಲಾಕ್ ಸಿಸಮೆ ಆಯಿತು. ಕಪ್ಪೆಳ್ಳೆ ಎಣ್ಣೆ ಬಿಟ್ರೆ ಕುಸ್ಬಿ ಎಣ್ಣೆ. ಸರ್ ನಾರ್ಮಲ್ ರಿಫೈನ್ಡ್ ಆಯಿಲ್ಗೂ ಗಾಣದ ಎಣ್ಣೆಗೂ ಏನ್ ಡಿಫ್ರೆನ್ಸ್? ಇದನ್ನ ಬಳಸೋದ್ರಿಂದ ಹೆಲ್ತ್ ಬೆನಿಫಿಟ್ ಏನಿದೆ ಅಂತ? ಇದರಲ್ಲಿ ಒಮೆಗಾ 3 ಅಂಶ ಇರುತ್ತೆ, ಅದರಿಂದ ಬಹಳ ಅನುಕೂಲ ಇದೆ. ಇದು ಮತ್ತೆ ಯಾವುದೇ ಆದ ಕಲಬೆರಕೆ ಇರಲ್ಲ, ಪರಿಶುದ್ಧವಾಗಿರುತ್ತೆ. ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗಲ್ಲ, ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ಆದ್ರಿಂದ ಪ್ರತಿಯೊಬ್ಬರು ಗಾಣದ ಎಣ್ಣೆನೆ ಉಪಯೋಗಿಸೋದು ತುಂಬಾ ಒಳ್ಳೇದು. ಒಂದು ಮೇಡಮ್ ಫ್ಲಾಕ್ಸ್ ಸೀಡ್ಸ್ ಇಲ್ಲ, ಅಕ್ಸೆ ಬೀಜದ ಎಣ್ಣೆ, ಕೊಬ್ಬರಿ ಎಣ್ಣೆ ಇದೆ 100% ಪ್ಯೂರು. ನೋಡಿ ಕೊಬ್ಬರಿ ಎಣ್ಣೆ ಜಸ್ಟ್ ಒಂದು ಒಳ್ಳೆ ಕೊಬ್ಬರಿ ತಗೊಂಡು ನೀವೊಂದು 20 ದಿನ ಸೆಗ್ಮೆಂಟೇಶನ್ ಬಿಟ್ಬಿಟ್ಟ ಆಮೇಲೆ ಉಪಯೋಗಿಸಕ್ಕೆ ಇಡಿದ್ರೆ ನೋಡಿ ಇಷ್ಟು ಈ ತರ ನ್ಯಾಚುರಲ್ ಆಗಿ ಒಳ್ಳೆ ಇದು ಬರುತ್ತೆ. ಅಷ್ಟು ಪರಿಶುದ್ಧವಾಗಿದೆ. ಅದು ಬಿಟ್ರೆ ನೋಡಿ ಬಾದಾಮಿ ಎಣ್ಣೆನೂ ಕೂಡ ನಾವೇ ತಯಾರು ಮಾಡ್ತೀವಿ. ಇದು 100% ಪ್ಯೂರ್ ಬಾದಾಮಿ ಆಯಿಲ್. ಅದು ಬಿಟ್ರೆ ಹುಚ್ಚೆಳ್ಳೆಣ್ಣೆ ಗೊತ್ತಿರ್ಬೇಕು ಎಲ್ಲರಿಗೂ. ಹುಚ್ಚೆಳ್ಳೆಣ್ಣೆ ತುಪ್ಪದ ಥರ ಯೂಸ್ ಮಾಡ್ತಾರೆ. ಅದನ್ನು ಕೂಡ ಇಲ್ಲೇ ನಾವು ತಯಾರು ಮಾಡ್ತೀವಿ. ಇದು ಸಾಸಿವೆ ಎಣ್ಣೆ. ಈ ಸಾಸಿವೆ ಎಣ್ಣೆ ಬಂದು ನಮ್ಮಲ್ಲಿ ಜಾಸ್ತಿ ಮಂಡಿ ನೋವು ಈ ಥರ ಮಾತ್ರ ಉಪಯೋಗಿಸ್ತಾರೆ. ಅದೇ ರಾಜಸ್ಥಾನ ಆ ಕಡೆಯವರೆಲ್ಲ ಅಡುಗೆಗೆ ಉಪಯೋಗಿಸ್ತಾರೆ. ಹಂಗಾಗಿ ಇದು ಕೂಡ ತುಂಬಾ ಫಾಸ್ಟ್ ಮೂವ್ಮೆಂಟ್ ಇದೆ. ಇದಿದೆ. ಅದ್ ಬಿಟ್ರೆ ಎಳ್ಳೆಣ್ಣೆ ಅಂದ್ರೆ ಎಲ್ಲಾರು ಕಪ್ಪೆ ಎಳ್ಳೆಣ್ಣೆ ಒಂದೇ ತಿಳ್ಕೊಂಡಿರ್ತಾರೆ. ನಾವು ಕಪ್ಪೆ ಎಳ್ಳೆಣ್ಣೆ ತಯಾರು ಮಾಡ್ತೀವಿ, ಮತ್ತೆ ಬಿಳಿ ಎಳ್ಳೆಣ್ಣೆನ ತಯಾರು ಮಾಡ್ತೀವಿ. ಎರಡನ್ನೂ ತಯಾರು ಮಾಡ್ತೀವಿ. ಎರಡೂ ಸಿಗುತ್ತೆ ನಮ್ಮ ಹತ್ರ. ಪ್ರತಿಯೊಂದು ಅಡುಗೆ ಎಣ್ಣೆನ ನಾವು ಇಲ್ಲೇ ತಯಾರು ಮಾಡ್ತೀವಿ ಮೇಡಮ್. ಅದೇ ಈಗ ನೋಡಿ ಇದು ಕಡಲೆಕಾಯಿ ಎಣ್ಣೆ ಇತ್ತು. ಎಷ್ಟು ಲೀಟರ್ ಇದೆ ಮೇಡಮ್? ಅದು 5 ಲೀಟರ್ದು. 5 ಲೀಟ್ರು, 1 ಲೀಟ್ರು, 3 ಲೀಟ್ರು ಈ ತರ ಇರುತ್ತೆ. ಪ್ರತಿಯೊಂದು ಅಷ್ಟೇ. ಇದು ಸೂರ್ಯಕಾಂತಿ ಎಣ್ಣೆ. ಇದು 3 ಬ್ರಾಂಚ್ ಇದೆ ಸರ್. ನಿಮ್ಮ ಸ್ಟೋರ್ಗೆ ಗಿರಣಿ ಅಂತಾನೆ ಯಾಕೆ ಇಟ್ರಿ ಸರ್?
ಮೇಡಮ್ ಏನಂದ್ರೆ ಈಗ ರಾಗಿ ಮಿಲ್ಲು ಆ ಥರ ಎಲ್ಲ ಹೇಳ್ತಾರೆ ಅದು ಬಟ್ ಅದು ಕನ್ನಡದಲ್ಲಿ ಅದಕ್ಕೆ ಕನ್ನಡದ ಪದ ಬಂದು ಗಿರಣಿ. ಗಿರಣಿ ಆದ್ರಿಂದ ನಾವು ಅದೇ ಜನಕ್ಕೆ ಬೇಗ ತಲುಪ್ಲಿ ನಾವು ಒಂದೇ ಕಾರಣಕ್ಕೆ ನಾವು ಗಿರಣಿ ಅಂತ ಇಟ್ಟಿದೀವಿ ಮೇಡಮ್. ಆ ಗಿರಣಿ ಅಂದ ಜನಕ್ಕೆ ಏನಂದ್ರೆ ನಮ್ಮ ಕನ್ನಡದ ಜನಕ್ಕೆ ಎಲ್ಲರಿಗೂ ಗೊತ್ತಾಗತ್ತೆ. ಓ ಗಿರಣಿ ಅಂದ ತಕ್ಷಣನೇ ಓ ಅದೊಂದು ಮಿಲ್. ಹೆಣ್ಮಕ್ಳು ದುಡಿತಾರೆ, ಗಂಡ್ಮಕ್ಳು ದುಡಿತಾರೆ, ಎಲ್ಲಾರು ಅವ್ರವ್ರದೇ ಆದ ಬಿಸಿನಲ್ಲಿ ಇರ್ತಾರೆ. ಈ ಮಸಾಲಾ ಮೇಕಿಂಗ್ ಅಂದ್ರೆ ಅದು ಸುಮ್ಮನೆ ಸುಲಭವಾದ ಕೆಲಸ ಅಲ್ಲ. ಬೇಕಾದ್ರೆ ಹಿಟ್ಗಳು ಏನೋ ಗೋಧಿ ಹಿಟ್ಟು ಆ ತರ ಆದ್ರೆ ಜಸ್ಟ್ 1 hour 2 hour ಪ್ರೊಸೆಸ್ ಅಲ್ಲಿ ಮಾಡ್ಬೋದು. ಈ ಮಸಾಲಾ ಇದನ್ನೆಲ್ಲ ತಯಾರು ಮಾಡೋದಕ್ಕೆ 2 ರಿಂದ 3 ದಿನ ಬೇಕಾಗತ್ತೆ. ಅದನ್ನ ಮನೆಯಲ್ಲಿ ಮಕ್ಳು ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ, ಅವ್ರನ್ನೆಲ್ಲ ಹೊರಗಡೆ ಕಳಿಸ್ಬೇಕು, ಆ ಮೆಣಸಿನ್ಕಾಯಿ ಹುರ್ಕೋಬೇಕು, ಆ ಘಾಟ್ ಆಗುತ್ತೆ. ಈ ತರ ತುಂಬಾ ಪ್ರೊಸೆಸ್ ಇದೆ. ಈ ತರ ಇದನ್ನೆಲ್ಲ ನಾವು ಮನ್ಸಿನಲ್ಲಿ ಮಡಿಕೊಂಡು ಜನಕ್ಕೆ ಒಂದು ಅನುಕೂಲ ಆಗೋ ತರ ಒಂದು ಕಾನ್ಸೆಪ್ಟ್ ಮಾಡ್ಬೇಕು ಅನ್ನೋ ಒಂದು ಇದ್ರಲ್ಲಿ ನಾವು ಈ ಗಿರಣಿನ ಮಾಡಿದೀವಿ. ಸರ್, ಇಲ್ಲಿ ಗಿರಣಿ ಪ್ರಾಡಕ್ಟ್ಸ್ ಗಳನ್ನ ಅಂದ್ರೆ ಮಸಾಲಾ ಪದಾರ್ಥಗಳನ್ನಾಗಿರ್ಬೋದು, ಎಣ್ಣೆಗಳನ್ನಾಗಿರ್ಬೋದು, ಈ ಸ್ಟೋರ್ಗೆ ಬಂದು ತಗೋಬೇಕಾ ಅಥವಾ ಆನ್ಲೈನ್ ಅಲ್ಲೇ ತಗೋಬೋದಾ? ಮೇಡಮ್ ಇಲ್ಲ, ನಮ್ದೇ ಆದ ಆ್ಯಪ್ ಇದೆ, ಮತ್ತೆ ವೆಬ್ಸೈಟ್ ಇದೆ www.girni.in ಅಂತ ಅಂದ್ಬಿಟ್ಟು ಇದಿದೆ. ಮತ್ತೆ ಆ್ಯಪ್ ಕೂಡ ಗಿರಣಿ ಅಂತಾನೆ ಇದೆ. ಅದ್ರಲ್ಲಿ ಬೇಕಾದ್ರೂ ಆರ್ಡರ್ ಮಾಡ್ಬೋದು. ಅಂದ್ರೆ ಬೆಂಗಳೂರಿನಲ್ಲಿ ಏನಿದೆ ಅದೆಲ್ಲ ಏನಂದ್ರೆ ಒಂದು 1500 ರೂಪಾಯಿ ಮೇಲೆ ಆರ್ಡರ್ ಕೊಟ್ರೆ ನಾವು ಉಚಿತವಾಗಿ ನಾವು ತಲುಪಿಸ್ತಾ ಇದ್ದೀವಿ. ಏನಂದ್ರೆ ಬೆಂಗಳೂರಿಂದ ಹೊರಗಡೆ ಶಿವಮೊಗ್ಗ, ಮೈಸೂರು, ಈ ತರ ಮಂಡ್ಯ ಈ ತರ ಇಂದಾನು ಆರ್ಡರ್ ಬರುತ್ತೆ. ಏನಂದ್ರೆ ಮಸಾಲಾ ಪೌಡರ್ಗಳು ಎಲ್ಲ ತುಂಬಾ ಆರ್ಡರ್ ಬರುತ್ತೆ. ಅದನ್ನ ಕೆಜಿಗೆ 60 ರೂಪಾಯಿ ಡೆಲಿವರಿ ಕೊರಿಯರ್ ಚಾರ್ಜ್ ತಗೊಂಡು ಅದನ್ನ ನಾವು ಕಳಿಸ್ಕೊಡ್ತೀವಿ. 3 ಬ್ರಾಂಚ್ ಇದೆ. ಒಂದು ಮೊದಲನೇ ಬ್ರಾಂಚ್ ಬಂದು ಅನ್ನಪೂರ್ಣೇಶ್ವರಿ ನಗರ, ನಾಗರಬಾವಿ 2nd ಸ್ಟೇಜ್. ಇನ್ನೊಂದು ನಾಗರಬಾವಿ 1st ಸ್ಟೇಜ್, ನಮ್ಮೂರ ತಿಂಡಿ ಹೋಟ್ಲ್ ಹತ್ರ ಬರುತ್ತೆ. ಇನ್ನೊಂದು ಜಯನಗರ 4th T ಬ್ಲಾಕ್ ಅಲ್ಲಿ ಬರುತ್ತೆ. ಇದು ಓಪನ್ ಆಗುತ್ತೆ ಈ ವೆಬ್ಸೈಟ್. ಇದರಲ್ಲಿ ಹೇಗೆ ಆರ್ಡರ್ ಮಾಡೋದು ಅಂತ ಜಸ್ಟ್ ಇದರಲ್ಲೇ ಒಂದು ಇದನ್ನ ಕೊಟ್ಟಿದ್ದೀವಿ. ಮೇಕ್ ಯುವರ್ ಓನ್ ಮಸಾಲ ಅಂದ್ರೆ ಕಸ್ಟಮೈಸ್ಡ್ ಮಸಾಲ, ಕಸ್ಟಮೈಸ್ಡ್ ಮಸಾಲ ಇದು ಮಾಡಿ ಅದರಲ್ಲಿ ಏನು ರೆಸಿಪಿಗೆ ಒಂದು ಹೆಸರು ಕೊಟ್ಕೋಬೋದು. ಅವ್ರ ಹೆಸರು ಇಲ್ಲ ಅವ್ರ ತಾಯಿಯವ್ರ ಹೆಸರು ಕೊಟ್ಬಿಟ್ಟು ಏನು ಇಂಗ್ರೀಡಿಯೆಂಟ್ಸ್ ಐಟಮ್ಸ್ ಇದೆ, ಅದು ಎಷ್ಟೆಷ್ಟು ಗ್ರಾಮ್ ಬೇಕು, 25 ಗ್ರಾಮ್ ಬೇಕಾ, 10 ಗ್ರಾಮ್ ಬೇಕಾ, 5 ಗ್ರಾಮ್ ಬೇಕಾ, 1 kg ಬೇಕಾ, 2 kg ಬೇಕಾ, ಇದನ್ನೆಲ್ಲ ಇದು ಮಾಡ್ಕೊಂಡ್ರೆ ಅದು ಕಾರ್ಟಲ್ಲಿ ಇದಾಗುತ್ತೆ. ಆಮೇಲೆ ಅದು ಕಾರ್ಟಲ್ಲೆಲ್ಲ ಇದಾದ್ಮೇಲೆ ಜಸ್ಟ್ ಪೇಮೆಂಟ್ ಮಾಡಿದ್ರೆ ಅದು ಆರ್ಡ್ರ್ ಅದು ಕಂಪ್ಲೀಟ್ ಆಗುತ್ತೆ. ಇಲ್ಲ ಆರ್ಡರ್ಸಲ್ಲಿ ನಮಗೆ ಏನಾದ್ರೂ ಅಕಸ್ಮಾವಾಗಿ ರೆಡಿ ಪ್ಯಾಕೆಟ್ಸ್ ಕೊಡಬೇಕು ಅಂದರೆ ರೆಡಿ ಪ್ಯಾಕೆಟ್ಸ್ ರೆಡಿ ಪ್ಯಾಕೆಟ್ಸ್ ಆರ್ಡರ್ಗಳು ಮಾಡಿದ್ರೆ ಅದು ಕಾರ್ಟ್ಗೆ ಹಾಕೊಂಡ್ರೆ ಆಮೇಲೆ ಪೇಮೆಂಟ್ ಮಾಡೋದು ಅದು ಕಂಪ್ಲೀಟ್ ಆಗುತ್ತೆ.